ಇವತ್ತು ಈ ಕೃಷ್ಣರಾಜೇಂದ್ರ ಉದ್ಯಾನವನ ಇದು. ಮೊದಲಿಗೆ ಈ ಉದ್ಯಾನವನ ಜೀರ್ಣೋದ್ಧಾರ ಮಾಡಿ ಸಮಸ್ತ ಫೌಂಡೇಶನ್ ಅಂದರೆ ಶ್ರೀಮತಿ ಉಮಾ, ನನ್ನ ಶ್ರೀಮತಿಯವರು, ಮತ್ತು ಶರತ್ ಬಚ್ಚೇಗೌಡರ ಶ್ರೀಮತಿ ಪ್ರತಿಭಾ ಅವರು ಸೇರಿ ಇದಕ್ಕೆ ಸುಮಾರು 20 ಲಕ್ಷ ರೂಪಾಯಿಗಳು ಕೊಟ್ಟು ಇದನ್ನು ಕಾರ್ಯಕ್ರಮ ಮಾಡಿದ್ದಾರೆ. ಇದರ ಮುಂದಾಳತ್ವವನ್ನು ಪುರಸಭಾ ಸದಸ್ಯರು ಮತ್ತು ಮುಖಂಡರು ಆದ ಮಾನ್ಯ ಕೇಶವ ಅವರು, ನಗರಾಭಿವೃದ್ಧಿ ಇಲಾಖೆಯ ನಗರಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಕೇಶವ ಅವರು ಮತ್ತು ಎಲ್ಲ ಅವರ ಸಂಗಡಿಗರು ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಇಲ್ಲಿ ಯಾವುದೂ ಅನುಕೂಲ ಇರಲಿಲ್ಲ. ಇವತ್ತು ಇದಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮಕ್ಕಳಿಗೆ ಆಡುವಂಥದ್ದು. ಹೊಸಕೋಟೆ ಟೌನಲ್ಲಿ 50,000 ವೋಟರ್ಸ್ ಇದ್ದಾರೆ ಮತ್ತು ಇನ್ನೂ ಒಂದು 25,000 ಕುಟುಂಬಗಳು ಜಾಸ್ತಿ ಇದೆ ಇವತ್ತು ಹೊಸಕೋಟೆ. ಇಲ್ಲಿ ಎಲ್ಲಿನೂ ಇಂಥ ಉದ್ಯಾನವನ ಇಲ್ಲ. 3 ಎಕರೆ ಜಾಗ ಇದು. 3 ಎಕರೆ ಜಾಗದಲ್ಲಿ ಇದನ್ನು ಉದ್ಯಾನವನ ಮಾಡಿ ಇವತ್ತು ನೂರಾರು ಮಕ್ಕಳು ಸಾಯಂಕಾಲ ಬಂದು ತಂದೆ ತಾಯಿ ಮಕ್ಕಳು ಎಲ್ಲ ಬಂದು ಇಲ್ಲಿ ಆಟ ಆಡ್ಕೊಂಡು ಖುಷಿಯಾಗಿ ಮನೆಗೆ ಹೋಗ್ತಾರೆ. ಈ ಒಂದು ಕಾರ್ಯ ಇದುವರೆಗೂ ಆಗಿರಲಿಲ್ಲ. ಇವತ್ತು 2025ರಲ್ಲಿ ಇದ್ದೀರಿ ನಾವು. ನಾನು ಇಲ್ಲೇ ವಿದ್ಯಾರ್ಥಿಯಾಗಿ ಇಲ್ಲೇ ಓದ್ದೋನು. ನಾನು ಬಚ್ಚೇಗೌಡ ಇಲ್ಲೇ ವಿದ್ಯಾರ್ಥಿಯಾಗಿದ್ದೆ. ನಾನು ಆ ಕಾಲದಲ್ಲಿ ಇಲ್ಲಿ ಆಟ ಆಡ್ತಿದ್ವು ಅಷ್ಟೇ. ವಾಲಿಬಾಲ್ ಆಡ್ತಾಯಿದ್ವು, ಒಂದು ಬಾವಿ ಇತ್ತು, ಈ ಥರ ಇತ್ತು, ಒಂದು ಶಿಶುವಿಹಾರ ಇತ್ತು ಇಲ್ಲಿ. ಇಷ್ಟೇ ಇಲ್ಲಿದ್ದು. ಇವತ್ತು ಭಾಳ ಅಚ್ಚುಕಟ್ಟಾಗಿ 20 ಲಕ್ಷ ಖರ್ಚು ಮಾಡಿ ಇಲ್ಲಿ ಎಲ್ಲರೂ ಸೇರಿ ಇದಕ್ಕೆ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಯಾರು ಮುಂದಾಳತ್ವ ವಹಿಸಿದಂಥ ಶಾಸಕರು ಶರತ್ ಬಚ್ಚೇಗೌಡರು, ಅವರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಬರಲಿಲ್ಲ. ಸ್ವಲ್ಪ ಅವರಿಗೆ ಇದು ಜ್ವರ ಮತ್ತು ಚಳಿ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿದೆ. ಆ ದೃಷ್ಟಿಯಿಂದ ನಾನೇ ಬಂದು ಇದನ್ನು ಈ ಉದ್ಯಾನವನ ಇವತ್ತೇನಿದೆ ಇದಕ್ಕೆ ಉದ್ಘಾಟನೆ ಕಾರ್ಯ ಮಾಡಿದ್ದೀನಿ. ಶೌಚಾಲಯ ಈ ನಮ್ಮ ಸೇಟುಗಳ ಹೆಸರು ದೀಪೇಶ್ ಕುಮಾರ್, ತಾರಾ ಫೌಂಡೇಶನ್ ಅವರು ಇಲ್ಲೇ ಇದ್ದಾರೆ ಈ ಕಡೆ. ಅವರು ಬಂದು ಇವತ್ತು ಇಲ್ಲಿ ಶೌಚಾಲಯಗಳನ್ನು ಎಲ್ಲ ಬೀದಿನಲ್ಲಿ ಹೋಗ್ತಾ ಇದ್ರು. ಈ ಮೂಲೆಯಿಂದ ಟೌನ್ನಲ್ಲಿರೋರು ಶೌಚಾಲಯ ಇಲ್ಲ ರೀ. ಆಧುನಿಕವಾಗಿ ಆ ಶೌಚಾಲಯವನ್ನು ಪೇ ಅಂದರೆ ಸ್ವಲ್ಪ ಹಣ ಕೊಟ್ಟು ಉಪಯೋಗಿಸ್ಕೊಳ್ಳುವಂಥ ಒಂದು ಕಾರ್ಯ ಇವರು ಸಮಾಜ ಮೊದಲಿಂದ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಇಲ್ಲಿನೂ ಸಹ ಹೊಸಕೋಟೆನಲ್ಲಿ ಆಗಿದೆ. ಬೇರೆ ಕಡೆನೂ ಮಾಡ್ಬೋದು. ಅವರು ಅವಕಾಶ ಮಾಡಿಕೊಟ್ರೆ ನಡೆಸ್ತಾರೆ. ಅವರು ಭಾಳ ಅಚ್ಚುಕಟ್ಟಾಗಿ ಬೇಕಾದನ್ನು ಉಪಯೋಗಿಸ್ಕೋಬೋದು. ನಮ್ಮ ಕೇಶವರು ಅವರ ಒಡಂಬಡಿಕೆ ಇದೆ. ಅವ್ರನ್ನ ಉಪಯೋಗಿಸ್ಕೊಂಡು ಬೇರೆ ಕಡೆನೂ ಅವಕಾಶ ಮಾಡಿಕೊಡ್ಬೋದು. ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂಥದ್ದು ಇವತ್ತು ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದಾರೆ. ಇದನ್ನು ದುರುಪಯೋಗ ಆಗದೆ ಉದ್ಯಾನವನವನ್ನು ಇವತ್ತು ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಇದಕ್ಕೆ ಯಾರನ್ನ ವಹಿಸಬೇಕಾಗ್ತದೆ. ಇದನ್ನು ನೋಡ್ಕೊಳ್ಳುವಂಥವರು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಆಧುನಿಕವಾಗಿ ಮಾಡಿರುವಂಥ ಕೃಷ್ಣರಾಜೇಂದ್ರ ಉದ್ಯಾನವನ ಅವರು ಸಮಸ್ತ ಫೌಂಡೇಶನ್, ಆ ಫೌಂಡೇಶನ್ ಅವರು ಮಾಡಿರುವಂಥ ಕಾರ್ಯ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಮನೆಯವರೇ ಆಗಿರ್ಬೋದು, ಆದರೆ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಈ ಹೊಸಕೋಟೆ ಪಟ್ಟಣಕ್ಕೆ ಇದನ್ನು ಮೆಚ್ಚುವಂಥದ್ದು. ಇನ್ನೇನೇ ಇದ್ದರೆ ತಾವು ಕೇಳ್ಬೋದು.